ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕಲ್ ಆಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಅಮ್ಮನ ಮನೆ ಇರೋದು ಚಿಕ್ಕನಾಗನಹಳ್ಳಿ ತಾಲೂಕು ಅಂದನಕೆರೆ ಗ್ರಾಮ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 5:45 ಆಗಿದೆ. ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ತಿಪ್ಟೂರು ಬಸ್ಗೆ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡಿದ್ದೀನಿ. ಪೂಜೆ ಮಾಡಿ ನೋಡಿ, ಪೂಜೆ ಆಗಾಯಿತು. ಟೈಮ್ ಈಗ 5:45 ಆಗಿದೆ. ಅಮ್ಮ ಮನೆಗೆ ಹೋದಾಗ ವೀಡಿಯೋ ಮಾಡಿ ತೋರಿಸ್ತೀನಿ. ಅಮ್ಮ ಮನೆ ಹೇಗಿದೆ, ಅಮ್ಮ ಏನು ಅಡುಗೆ ಮಾಡಿದೆ ನಮಗೋಸ್ಕರ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಇಳಿದ್ವಿ. ಅಲ್ಲಿ ಕ್ಷೀರಸಾಗರ ಹೋಟ್ಲಿದೆ, ಎಲ್ಲ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಇನ್ನು ಟಿಫನ್ ಇನ್ನೂ ಯಾವುದೂ ರೆಡಿ ಆಗಿಲ್ಲ ಅಂತ ಅಂದರು. ನಾವು ಹಂಗೆ ಮೆಜೆಸ್ಟಿಕ್ಕಲ್ಲಿ ತಿನ್ನೋಕ್ಕಾಗಲ್ಲ, ಅಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಒಂದು 2 ಇಡ್ಲಿ ತೊಗೊಂಡು, ಅದು ಲೇಟಾಗೋಯ್ತು. ಇಡ್ಲಿನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೀವಿ. ಇಡ್ಲಿ ತಂದು ಕೊಟ್ಟರು ಇಬ್ಬರು. ಒಂದು ಪ್ಲೇಟ್ ಅವ್ರು, ಒಂದು ಪ್ಲೇಟ್ ನಾವು, ಒಂದು ಪ್ಲೇಟ್ ಇಡ್ಲಿ ತಿಂದ್ವಿ. ಅಲ್ಲಿ KB ಕ್ರಾಸ ನಿಲ್ಲಿಸ್ತಾರೆ. ನಮ್ಮದು ದೂರ ಜರ್ನಿ ಅಲ್ವಾ, ಅಲ್ಲಿವರೆಗೂ ನಾವು ಇರೋಕ್ಕಾಗಲ್ಲ. 11 ಗಂಟೆ 12 ಗಂಟೆ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಇಡ್ಲಿ ತಿಂದ್ಬಿಟ್ಟು ಮತ್ತೆ ಮೆಜೆಸ್ಟಿಕ್ಕಿಗೆ ಹೋದ್ವಿ. ಅಲ್ಲಿ ಶಿವಮೊಗ್ಗ ಗಾಡಿ ಬಸ್ ಹತ್ತಿದ್ವಿ. ನಾವು ಇಲ್ಲಿಂದ ಸೆಕೆಂಡ್ ಸ್ಟೇಜಿಂದ ಹತ್ತಿದ್ವಿ ಬಸ್ಸು. ಮೆಜೆಸ್ಟಿಕ್ಕಿಗೆ ಹೋದ್ವಿ ಪೀಣ್ಯ ಸೆಕೆಂಡ್ ಸ್ಟೇಜಿಂದ. ಅಲ್ಲಿ ಶಿವಮೊಗ್ಗ ಗಾಡಿಗಳು ಬರ್ತವೆ, ಆ ಗಾಡಿಗಳಿಗೆ ಹೋದ್ವಿ. ಶಿವಮೊಗ್ಗ ಗಾಡಿ ಹತ್ತಿದ್ವಿ, ಖಾಲಿ ಇತ್ತು. ನಾನು ಫ್ರೀ ಬಸ್ ಚಾರ್ಜ್ ಅಲ್ವಾ, ಅವರು ಚಾರ್ಜ್ ಕೊಟ್ಟು ಹೋದ್ವಿ. ತಿಪ್ಟೂರು ಬಸ್ ಹತ್ತಿದ್ವಿ. ಶಿವಮೊಗ್ಗ ಗಾಡಿಗಳು ಬೇಜಾನಿದೆ. ತಿಪ್ಟೂರು ಬಸ್ಸು, ತಿಪ್ಟೂರಿಗೆ ಹೋಗ್ತಾವು. ಆ ಬಸ್ಸಿಗೆ ಹತ್ತಿದ್ವಿ. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ತಬೇಕು. ಅದು ಆಲ್ಕುರ್ಕೆ ಮತ್ಕಟ್ಟ ರೂಟ್ ಹೋಗುತ್ತೆ ಬಸ್ಸು. ಆ ಬಸ್ಸಿಗೆ ಇನ್ನೊಂದು ಬಸ್ ಹತ್ತಬೇಕು. ನಾವು ಹೊರಟಾಗ ಇಲ್ಲಿಂದ ಮೆಜೆಸ್ಟಿಕ್ಕಿಂದ 7:15 ಆಗಿತ್ತು. ಅಲ್ಲಿ ಮತ್ತು ರಶ್ ಏನಿರಲಿಲ್ಲ, ಆರಾಮಾಗಿ ಕೂತ್ಕೊಂಡ್ವಿ, ಆರಾಮಾಗಿ ಜರ್ನಿ ಮಾಡಿದ್ವಿ. KB ಕ್ರಾಸಲ್ಲಿ ಐಸ್ ಕ್ರೀಮ್ ತಿಂದ್ವಿ. ನಿಲ್ಲಿಸಿದ್ರು ಊಟಕ್ಕಲ್ಲಿ, ಐಸ್ ಕ್ರೀಮ್ ತಿಂದ್ವಿ ಇಬ್ಬರೂ. ಮತ್ತು ಬಂದ್ವಿ ತಿಪ್ಟೂರಿಗೆ. 12 ಗಂಟೆ ಬಂದ್ವಿ. 2 ಗಂಟೆ ತನಕ ಬಸ್ಸಿಗೆ ಕಾದಿದ್ವಿ. ಬಸ್ಗಳೇ ಇರಲಿಲ್ಲ. ಏನು ಮಾಡೋದು ಗೊತ್ತಾಗಲಿಲ್ಲ. ಅಷ್ಟು ಜನ, ವಯಸ್ಸಾದವರು, ಮಕ್ಕಳು ಮರಿ ಎತ್ಕೊಂಡವ್ರು ಬೇಜಾನು ಜನ ಇದ್ದಿದ್ರು. ಅಯ್ಯೋ, ನಮಗಂತೂ ಊಟ ಇಲ್ಲ, ತಿಂಡಿ ಇಲ್ಲ, ಬಿಸಿಲಲ್ಲಿ ಒಣಗ್ಕೊಂಡು ಹೋಗ್ಬಿಟ್ಟಿದ್ದು. ನಾವಂತೂ 2 ಅವರ್ ಕಾದಿದ್ದೀವಿ ಬಸ್ಸಿಗೆ. ನೋಡಿ, ಮಕ್ಕಳು ಮರಿ ಎತ್ಕೊಂಡಿರೋ, ವಯಸ್ಸಾದವರು, ಕಾಯಿಲೆ ಇರೋರು ಎಷ್ಟೊತ್ತಕ ನಿಂತ್ಕೋತಾರೆ ಹೇಳಿ. 2 ಅವರ್ ಬಸ್ಸಿಗೆ ಕಾದರೆ ಹಳ್ಳಿ ಜನ ಉರಿ ಬಿಸಿಲಲ್ಲಿ ಮಕ್ಕಳು ಮರಿ ಗತಿ ಏನು? ಎಷ್ಟು ಕಷ್ಟ ಇರುತ್ತೆ. ಸಣ್ಣ ಸಣ್ಣ ಮಕ್ಕಳು, ಎಳೆ ಮಕ್ಕಳನ್ನೆಲ್ಲ ಕರ್ಕೊಂಬಂದಿರ್ತಾರೆ. ಅವ್ರ ಕಷ್ಟ ಏನು? ಸರ್ಕಾರದವ್ರ ಕಷ್ಟ ನೋಡೋದೇ ಇಲ್ಲಪ್ಪ. ಹಳ್ಳಿ ಜನ ಎಷ್ಟು ಕಷ್ಟಪಡ್ತಾಯಿದ್ದಾರೆ. ಅಂತೂ ಇಂತೂ ಅಮ್ಮನ ಮನೆಗೆ ಬಂದ್ವೇ ಬಿಟ್ವಿ. ಅಮ್ಮನ ಮನೆ ಇದೆಯಲ್ಲ, ಅಮ್ಮನ ಹಳ್ಳಿ ಮನೆ, ಹಳ್ಳಿ ಇದು. ಅಮ್ಮ ಬರೋ ಅಷ್ಟೊತ್ತಿಗೆ ಚಿಕನ್ ಸಾರು, ಮುದ್ದೆ ಮಾಡಿತ್ತು. ನಾನು ನಾನ್-ವೆಜ್ಜು ತಿನ್ನಲ್ಲ. ನನಗೆ ಬಸ್ಸಾರು ಮಾಡಿತ್ತು. ನಾನು ಬಸ್ಸಾರು ಊಟ ಮಾಡಿದೆ. ನಾವು ಬರ್ತೀವಿ ಅಂತಲೇ ಮುದ್ದೆ, ಚಿಕನ್ ಸಾರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿತ್ತು. ನಮ್ಮ ಮನೆಯವ್ರಿಗೆ ನಾನಿನ್ನು ಊಟ ಮಾಡಿರಲಿಲ್ಲ. ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಅಕ್ಕ ಮಗಳೂ ಇಲ್ಲೇ ಇರೋ, ರಜೆ ಇದ್ದಾರೆ ಅಂತ ಇಲ್ಲೇ ಇರೋದವರು. ನಮ್ಮ ಮಗಳನ್ನ ಇಲ್ಲೇ ಬಿಟ್ಟಿದ್ದೀನಿ, ರಜೆ, ಸ್ಕೂಲ್ ರಜೆ ಅಂತ. ಇಬ್ಬರು ಕುತ್ಕೊಂಡು ಊಟ ಮಾಡ್ತಾರೆ. ನಮ್ಮ ಮನೆಯವರು ಮುದ್ದೆ ಊಟ ಮಾಡ್ತಾಯಿದ್ದಾರೆ. ಅಮ್ಮ ಎಲ್ಲ ಬಡಿಸ್ತಾ ಇತ್ತು. ನಮ್ಮ ಯಜಮಾನ್ರು ಊಟ ಮಾಡ್ತಾಯಿದ್ದಾರೆ. ನನ್ನ ಮಗಳು ವೀಡಿಯೋಗಳು ಬರೋಲ್ಲ, ನಾನು ವೀಡಿಯೋ ಮಾಡಬೇಡ ಅಂತಾಳೆ. ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕೊಂಡಿದ್ದಾಳಲ್ಲ, ಆ ಟೀ ಶರ್ಟ್ ಅವಳು ನನ್ನ ಮಗಳು. ಇವರು ನಮ್ಮ ಮನೆಯವರು ಮುದ್ದೆ ಉಣ್ತಾಯಿದ್ದಾರೆ, ಚಿಕನ್ ಸಾರು. ಇವಳು ನಮ್ಮ ಅಕ್ಕ ಮಗಳು. ಇದು ನಮ್ಮಮ್ಮ. ನಮ್ಮಮ್ಮ ಏನು ಮಾಡೈತೆ ಅಂತ ಕೇಳೋಣ ಬನ್ನಿ. ಏನು ಸಾಂಬಾರಮ್ಮ? ಬಸ್ಸಾರು. ನನಗೆ ಅಲ್ಲಿ ಏನು ಮಾಡಿದೀಯಾ ತೋರಿಸು. ಚಿಕನ್ ಸಾರು ಮಾಡಿದೀಯಾ? ನೋಡಿ, ನಮ್ಮಮ್ಮ ಚಿಕನ್ ಮಾಡೈತೆ. ಚಿಕನ್ಗೇನು ಮುದ್ದೆನಾ? ಏನೇನು ಹಾಕಿದೆಯಮ್ಮ ಚಿಕನ್ ಸಾರಿಗೆ? ಏನೇನಕ್ಕ ಮಸಾಲೆ, ಈರುಳ್ಳಿಕಾಯಿ, ಮುದ್ದೆ ಮುದ್ದೆ. ಹಾಕಿನಪ್ಪ ಮಸಾಲೆ ಐಟಮ್.
ಮಾತಾಡ್ತಾರೆ ನೋಡಿ. ಅದು ಏನೇನು ಚಿಕನ್ಗೆ ಹಾಕಿದಿ ಹೇಳು. ಚಿಕನ್ ಏನು ಹಾಕಲ್ಲ, ಸಾಂಬಾರು ಪುಡಿ, ಖಾರ ಪುಡಿ, ಹ್ಞೂ ಕಾಯಿ, ಈರುಳ್ಳಿ, ಏಲಕ್ಕಿ, ಶುಂಠಿ, ಗಸಗಸೆ, ಚಕ್ಕೆ. ಅಯ್ಯೋ ವಾಪಸ್ ಹೇಳು, ಮಸಾಲೆ ಅಂತಾರೆ ಹೇಳು. ನಾನು ಮತ್ತೆ ಎಷ್ಟು ಚೆನ್ನಾಗಿತ್ತು. ಬೀಜ ಹೇಳು. ಎರಡು ಬೀಜ ನಾನು ವೀಡಿಯೋ ಮಾಡ್ತಾಯಿದ್ದೆ, ಅವರೆಲ್ಲ ಊಟ ಮಾಡ್ತಾಯಿದ್ರು. ಚಿಕನ್ ಸಾರು ನಮ್ಮಮ್ಮ ಚಿಕನ್ನ ಕೇಳ್ತಾ ಐತೆ, ಚಿಕನ್ ಹಾಕ್ಸ್ಕೊತಾ ಇದ್ದಾರೆ ನಮ್ಮ ಮನೆಯವರು. ನಾ ಬರೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು ನಮ್ಮಮ್ಮ. ನಮ್ಮ ಅಕ್ಕ ಮಗಳು, ನನ್ನ ಮಗಳು ಊಟ ಮಾಡ್ತಾಯಿದ್ದಾರೆ. ನಾನು ಆಮೇಲೆ ಬಸ್ಸಾರಲ್ಲೇ ಊಟ ಮಾಡಿದೆ. ನಾನು ನಾನ್ ವೆಜ್ ತಿನ್ನೋವಲ್ಲ, ಬಸ್ಸಾರಲ್ಲಿ ಊಟ ಮಾಡಿದೆ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.